ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೆಲವು ಜನ ಶ್ರೀಮಂತರು ದಾನ ಧರ್ಮದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಕೆಲವರು ಬಡವರಿಗೆ ಮತ್ತು ತಮಗೆ ಇಷ್ಟವಾದವುಗಳನ್ನು ದಾನ ಧರ್ಮ ಮಾಡೋದು ಒಂದು ಕಡೆ. ಆದರೆ ಕೆಲವು ಜನ ದೇವಸ್ಥಾನಗಳಿಗೆ ದಾನ ಧರ್ಮವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಕೊಪ್ಪಳದ ಅಂಜನಾದ್ರಿಗೆ ಆಂಧ್ರ ಮೂಲದ ಒಬ್ಬ ಉದ್ಯಮಿ ಈಗ ಸರಿಸುಮಾರು 2.5 ಕೋಟಿ ರೂಪಾಯಿ ಮೌಲ್ಯದ ಬಂಗಾರದ ಪ್ರಭಾವಳಿಗಳನ್ನು ಮತ್ತು ಗದೆಯನ್ನು ನೀಡಿರುವುದು ವಿಶೇಷ. AMR ಇಂಡಿಯಾ ಅನ್ನುವಂಥ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ, ಇದು ದೇಶದ ಉದ್ಯಮಗಳಲ್ಲಿ ಮೂರನೇ ಸ್ಥಾನ ಹೊಂದಿರುವಂಥ ಒಂದು ದೊಡ್ಡ ಕಂಪನಿ. ಈ ಕಂಪನಿಯ ಮಹೇಶ್ ರೆಡ್ಡಿ ಅನ್ನೋರು ಶಾಸಕ ಗಾಲಿ ಜನಾರ್ದನ ರೆಡ್ಡಿಯೊಂದಿಗೆ ಅಂಜನಾದ್ರಿಯಲ್ಲಿರುವಂಥ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಪ್ರಭಾವಳಿಗಳನ್ನು ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದರು. ಒಂದು ಅಂಜನಾದ್ರಿ ಹನುಮನ ಜನ್ಮಸ್ಥಳ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪೂಜೆಗೊಳ್ಳುತ್ತಾ ಇರುವಂಥ ದೇವರು. ಈ ದೇವರಿಗೆ ಈಗಾಗಲೇ ಇದು ವಿಶ್ವಖ್ಯಾತಿಯನ್ನು ಹೊಂದಿದೆ ಮತ್ತು ಈಗ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ಮತ್ತು ಇದನ್ನು ಅಭಿವೃದ್ಧಿಪಡಿಸುವಂಥ ರಾಜ್ಯ ಸರ್ಕಾರ ಸಹ ಯೋಜನೆ ಸಿದ್ಧಪಡಿಸಿದೆ. ಇಂಥ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಈಗ ಭಕ್ತಿಯ ಕಾಣಿಕೆಯನ್ನು ಅನೇಕರು ಅನೇಕ ರೀತಿಯ ಸಮರ್ಪಣೆ ಮಾಡ್ತಾಯಿದ್ದಾರೆ. ಆದರೆ ಮಹೇಶ್ ರೆಡ್ಡಿ ಈ ಹಿಂದೆ 140 kg ಶಿರಡಿ ಸಾಯಿಬಾಬನಿಗೆ ಬಂಗಾರನ ಅರ್ಪಣೆ ಮಾಡಿದರು. ಅವರು ಇತ್ತೀಚೆಗೆ ಮಾಲ್ಯವಂತದಲ್ಲಿ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಗಾಲಿ ಜನಾರ್ದನ ರೆಡ್ಡಿಯೊಂದಿಗೆ ಮಾತನಾಡುತ್ತಾ ಆಂಜನೇಯನಿಗೆ ಅವರು ಬಂಗಾರದ ಆಭರಣವನ್ನು ಸಮರ್ಪಣೆ ಮಾಡೋದಕ್ಕೆ ಒಂದು ಯೋಜನೆ ಸಿದ್ಧಪಡಿಸಿಕೊಂಡ್ರು. ಆ ಯೋಜನೆ ಅನ್ವಯ ಈಗ ಅವರು ಕೇವಲ 2 ತಿಂಗಳಲ್ಲಿ 2.5 ಕೋಟಿ ರೂಪಾಯಿ ಮೌಲ್ಯದ ಒಂದು ಬಂಗಾರದ ಪ್ರಭಾವಳಿಗಳೇನು ಆಂಜನೇಯನ ಪ್ರಭಾವಗಳನ್ನು ಹೊಂದಿರುವಂಥದ್ದು, ಅದರ ಜೊತೆಗೆ ಒಂದು ಗದೆಯನ್ನು ತಂದು ಸಮರ್ಪಣೆ ಮಾಡಿದರು. ಅವರ ಕುಟುಂಬ ಮತ್ತು ಗಾಲಿ ಜನಾರ್ದನರ ಪತ್ನಿ ಅರುಣಾಲಕ್ಷ್ಮಿಯವರು ಸಹ ಸೇರಿಕೊಂಡು ಮುಂಜಾನೆಯೇ ಆಂಜನೇಯನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದನ್ನು ಸಮರ್ಪಣೆ ಮಾಡಿದರು. ಕಿಷ್ಕಿಂಧಾಪುರದಲ್ಲಿ ನಿವಾಸಿಯಾಗಿರುವಂಥ ಅಂಜನಾದ್ರಿಯ ಹನುಮಂತನ ಒಂದು ಭಕ್ತಿಯಲ್ಲಿ ನಮ್ಮ AMR ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಮ್ಮ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರಿವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನನಗೆ ಈ ಭಾಗದ ಒಂದು ಶಾಸಕನಾಗಿ ಇತ್ತೀಚೆಗೆ ಸಾವಿರಾರು ಜನಗಳು ಪ್ರತಿನಿತ್ಯ ಇಡೀ ನಮ್ಮ ಭಾರತದಲ್ಲಿ, ನಮ್ಮ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಿಂದ ಇಡೀ ದೇಶದಿಂದ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಅಂಜನಾದ್ರಿಯ ಅಭಿವೃದ್ಧಿ ಜೊತೆಗೆ ಆ ಸ್ವಾಮಿಗೆ ಇವತ್ತು ಅಲಂಕರಣ ತುಂಬ ಅದ್ಭುತವಾಗಿ ಈ ಬಂಗಾರದ ಆಭರಣಗಳಂತಂದರೆ ಜನರಿಗೆ ಕಣ್ತುಂಬ ನೋಡಿಕೊಂಡು ಭಗವಂತನ ಒಂದು ನೋಡೋದಕ್ಕೆ ಒಂದು ತೃಪ್ತಿ ಅಂಥ ಒಂದು ಸೇವೆ ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಅಂಜನಾದ್ರಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಒಂದು ದೊಡ್ಡ ಸ್ಥಾನ ಕೊಡಬೇಕಂತೇಳಿ ಆ ದೇವರಲ್ಲಿ ಹನುಮಂತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಮತ್ತು ಆಂಜನೇಯನ ಭಕ್ತರು ಸಹ ಕೊಂಡಿದ್ದು, ಇವತ್ತು ಆಂಜನೇಯನಿಗೆ ಈಗ ಕೇವಲ ಆ ಪ್ರಭಾವಳಿಗಳೇ ಇರಲಿಲ್ಲ, ಈ ಪ್ರಭಾವಗಳನ್ನು ಒಂದು ಆಂಜನೇಯನಿಗೆ ಬಂಗಾರದ ಪ್ರಭಾವಳಿಗಳನ್ನು ಮಾಡಿರೋದು ಒಂದು ವಿಶೇಷವಾಗಿದೆ. ಅದರ ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳೋದು, ಈಗ ನಾವು ಅಂದ್ಕೊಂಡ ಹಾಗೆ ಅವರು ಮಾಡಿದರೆ ಮತ್ತು ಈ ರೀತಿಯ ದಾನ ಧರ್ಮಕ್ಕೆ
ಅನೇಕರು ಸಹ ಇಲ್ಲಿ ಆಂಜನೇಯನಿಗೆ ಭಕ್ತಿ ಸಮರ್ಪಣೆ ಮಾಡ್ತಾರೆ. ಅದು ಈಗ ಮುಂದುವರಿತಾ ಇದೆ. ಮುಂದಿನ ದಿನಗಳು ಸಹ ಇನ್ನಷ್ಟು ಜನ ಇಲ್ಲಿ ಆಂಜನೇಯನಿಗೆ ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ. ಮತ್ತು ಸರ್ಕಾರದಿಂದ ಈಗಾಗಲೇ ಏನು 220 ಕೋಟಿ ರೂಪಾಯಿ ಏನು ಬಿಡುಗಡೆಯಾಗಿದೆ, ಅದನ್ನು ಸಹ ಇಷ್ಟರಲ್ಲೇ ಯೋಜನೆಗಳ ಸಿದ್ಧಾಗಿ ಆಂಜನೇಯ ಬರೋ ದಿನಗಳಲ್ಲಿ ಹೆಚ್ಚು ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆ ಹೇಳೋದಾದರೆ ಆಂಜನೇಯನಿಗೆ ಅಂಜನಾದ್ರಿಗೆ ಈಗ ಒಂದು ವಿಶೇಷ ಕಳೆ ಹೊಂದಿದ್ದು ಅದಕ್ಕೆ ಉದ್ಯಮಗಳು ಸಹ ಸಹಕಾರ ನೀಡುತ್ತಿದ್ದಾರೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.